ಜನರಿಗೆ ಹೋಗ್ಲಿಕ್ಕೆ ಆಗ್ತದಾ ಇಲ್ಲ ಅಂತೇಳಿ ನಾನು NITK ಅಧಿಕಾರಿಗಳಿಗೆ ಇದರ ಟೆಸ್ಟ್ ಅನ್ನು ಮಾಡಲು ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ. ನನ್ನ ನಂಬರ್ 1 ಸಂಸದರಿಗೆ ನನ್ನ ಒಂದು ಬೇಡಿಕೆ ಇದೆ, ನಮ್ಮ ಒಂದು ಸವಾಲು ಇದೆ. ಇದು ನಾನು ರಾಜಕೀಯ ಸವಾಲು ಅಂತ ಹೇಳೋದಿಲ್ಲ, ಇದು ನಾವು ಜನಪ್ರತಿನಿಧಿಗಳು ನಾನಿದ್ದೇವೆ, ಮೊಯ್ದೀನ್ ಬಾವ ಇದ್ದಾರೆ, ತಾಲೂಕ್ ಪಂಚಾಯತ್ ಮೆಂಬರ್ ಇದ್ದಾರೆ, ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ದಾರೆ, ಉಪಾಧ್ಯಕ್ಷರಿದ್ದಾರೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದಾರೆ, ಉಪಾಧ್ಯಕ್ಷರುಗಳಿದ್ದು ಮೆಂಬರ್ ಇದ್ದೀರಿ, ಸಾರ್ವಜನಿಕ ರಿಕ್ಷಾ ಚಾಲಕರಿದ್ದಾರೆ, ಬಸ್ ಚಾಲಕರಿದ್ದಾರೆ, ಎಲ್ಲ ವರ್ಗದ ಕಾರ್ಮಿಕರು, ಸಾಮಾನ್ಯ ಜನರು ನಾವಿಲ್ಲಿ ಇದ್ದೇವೆ. ನಮ್ಮ ಪ್ರಶ್ನೆ ಏನು ಅಂದ್ರೆ, ಇವತ್ತು NITK ಅವರು ಒಂದು ವೇಳೆ ಈ ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ಯೋಗ್ಯ ಅಲ್ಲ ಅಂತ ಹೇಳಿದರೆ ನಿಮ್ಮ ಆಲ್ಟರ್ನೇಟಿವ್ ಏನು? ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ರಾಷ್ಟ್ರೀಯ ಹೆದ್ದಾರಿಯಿಂದ ನ್ಯಾಷನಲ್ ಹೈವೇ ಮಾಡಿ ಇವತ್ತು 20 ವರ್ಷ ಆಯಿತು, ಅಪ್ಗ್ರೇಡ್ ಮಾಡಿ SH ಅನ್ನು ತೆಗೆದು NH ಅಂತ ಬರೆದು ಬಿಟ್ಟರೆ ನೀವು ಏನು ಕೆಲಸ ಮಾಡಿದ್ದೀರಿ? ಒಂದು ರಸ್ತೆ ಮಾಡಲಿಕ್ಕೆ ಅಥವಾ ಅದು ಯಾವ ರೀತಿ ಹೋಗಬೇಕು ಅಂತ ಹೇಳಲಿಕ್ಕೆ 20 ವರ್ಷಗಳ ಕಾಲ ನೀವು ತೆಗೆದುಕೊಳ್ಳುವುದಾದರೆ ಪಾರ್ಲಿಮೆಂಟ್ ಸದಸ್ಯರು ರಾಜ್ಯಕ್ಕೆ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಿದ್ರಾ? ನೀವು ಯಾಕಾಗಿ ಡೆಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ ನನ್ನ ಪ್ರಶ್ನೆ. ಇನ್ನೊಂದು ಪ್ರಶ್ನೆ, ಇವತ್ತು NH ಅವರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ಕೆಲಸ ಪ್ರಾರಂಭ ಆಗುವುದೇ 2020ಕ್ಕೆ, ಅಂದರೆ ಇನ್ನೂ 3 ವರ್ಷಗಳಿದ್ದಾವೆ. ಅದು ಪ್ರಾರಂಭಗೊಂಡು ಈ ರಾಷ್ಟ್ರೀಯ ಹೆದ್ದಾರಿ ಬಿಡುಗಡೆಯಾಗಿ ನಮಗೆ ಕೊಡುವುದು ಇನ್ನು ಕನಿಷ್ಠ ಪಕ್ಷ 5 ರಿಂದ 6 ವರ್ಷಗಳ ಕಾಲ ತಗೊಳ್ತದೆ. ಅಲ್ಲಿಯವರೆಗೆ ಎಷ್ಟು ಜನರು ಮರಣವನ್ನ ಹೋಮವನ್ನ ಮಾಡಲಿಕ್ಕೆ ಸಂಸದರು ನೀವು ಹೊರಟಿದ್ದೀರಿ? ಎಷ್ಟು ಜನ ಮರಣ ಹೋಮ ಆಗಬೇಕು? ನಿನ್ನೆ ಮೊನ್ನೆ ಒಬ್ಬ ಹುಡುಗ ತೀರಿ ಹೋದ, ಮೊಯ್ದೀನ್ ಅವರ ಕ್ಷೇತ್ರದವರು. ಎಷ್ಟೋ ಜನ ಬಂದು ಪರ್ಮನೆಂಟ್ ಡಿಸೇಬಲ್ಮೆಂಟ್ ಆಗಿದೆ, ಎಷ್ಟೋ ಜನರು ಇದರ ಸ್ಟೀಲ್ ತಾಗಿ ಕೈ ಕಾಲುವನ್ನು ಕಳ್ಕೊಂಡವರು ಎಷ್ಟೋ ಜನ ಇದ್ದಾರೆ. ಹಾಗಾಗಿ ಅವರ ಮರಣ ಆಗುವಂಥದ್ದು ಮರಣ ಹೋಮವನ್ನು ನೀವು ಕಾಯ್ತಾ ಇದ್ದೀರಾ? ಈ ರಸ್ತೆ ಆ ನ್ಯಾಷನಲ್ ಹೈವೇ ಆದರೂ ಕೂಡ ಈ ರಸ್ತೆ ಅದು ಹೀಗೆ ಇರಬೇಕಾಗತ್ತೆ. ಆಗಿರುವಾಗ ಈ ರಸ್ತೆ ನ್ಯಾಷನಲ್ ಹೈವೇ ಆಗುವವರೆಗೆ ನೀವು ರಿಪೇರಿ ಮಾಡ್ತೀರಾ ಇಲ್ವೋ ಅಂತ ನನ್ನ ಪ್ರಶ್ನೆ ಇದೆ. ನಾನು ಈಗ NH ಅಧಿಕಾರಿಗಳು ಇಲ್ಲಿ ಇದ್ದಾರೆ, ನಮ್ಮ ಮಧ್ಯೆ ಇದ್ದಾರೆ. ನಾನು ಅವ್ರದ್ದು ಕೇಳಿದಾಗ ಅವ್ರು ಹೇಳ್ತಾರೆ, ರಾಷ್ಟ್ರೀಯ ಹೆದ್ದಾರಿ ಈ ಒಂದು ಏನು ಈಗ 169 ಇದೆ, ಅದು ರಿಪೇರಿ ಮಾಡಲು ನಮಗೆ 23 ಕೋಟಿ ರೂಪಾಯಿ ಬೇಕು. ಅದರ ಪ್ರಪೋಸಲ್ ಸೆಂಟ್ರಲ್ ಗವರ್ಮೆಂಟ್ ಮುಂದೆ ಇದೆ, ಅದು ಏನು ಆಗಿಲ್ಲ ಅಂತ ಹೇಳ್ತಾರೆ. ನಾನು SHI NHAI ಅವರನ್ನು ಕೇಳಿದರೆ, ಅವರ ಚಿತ್ರದುರ್ಗದಲ್ಲಿ ಅವರ ಆಫೀಸ್ ಇಟ್ಕೊಂಡು ಕೂತಿದ್ದಾರೆ, ಯಾರು 4 ಪಥ ರಸ್ತೆ ಮಾಡುವವರು. ಅವ್ರ ಹತ್ರ ಕೇಳಿದರೆ ಅವರು ಹೇಳ್ತಾರೆ, ಸ್ವಾಮಿ ನಮಗೆ ನೀವು ಯಾವ ಭಾಗದಲ್ಲಿ ರಸ್ತೆ ಹೋಗಬೇಕು ಅಂತ ಒಂದು ತೀರ್ಮಾನ ಮಾಡಿಕೊಡಿ, ನಾವು ರಸ್ತೆ ಕೆಲಸ ಪ್ರಾರಂಭ ಮಾಡ್ತೇವೆ. ಎಲ್ಲಿ ಹೋಗಬೇಕು, ಯಾರು ಹೋಗಬೇಕು? ನಾನು ಕೇಳ್ತೇನೆ, ಸಾವಿರಾರು ಮನೆಗಳು ಈ ರಸ್ತೆ ನನ್ನ ಮನೆ ಹತ್ತಿರ ಹೋಗ್ತದೆ, ನನ್ನ ಮನೆ ಹತ್ತಿರ ಹೋಗ್ತದೆ ಅಂತೇಳಿ ಅವ್ರು ಕಾಯ್ತಾ ಇದ್ದಾರೆ. ಅವರ ಮನೆಗೆ ಪೇಂಟ್ ಕೊಡಲಿಲ್ಲ, ಅವರ ಮನೆ ಅಭಿವೃದ್ಧಿ ಆಗಲಿಲ್ಲ, ಅವರ ಮನೆಯಲ್ಲಿ ಮದುವೆ ಕಾರ್ಯಗಳು ನಡೆಯಲಿಕ್ಕೆ ಆಗೋದಿಲ್ಲ, ಅವರಿಗೆ ಕಾಂಪನ್ಸೇಷನ್ ಕೊಡಲಿಲ್ಲ. ಎಷ್ಟು ಸಮಯ ನೀವು ಜನರನ್ನು ಸತಾಯಿಸ್ತೀರಿ? ಒಂದು ರಾಷ್ಟ್ರೀಯ ಹೆದ್ದಾರಿ ಮಾಡಲಿಕ್ಕೆ 20 ವರ್ಷ ತೆಗೆದುಕೊಂಡ್ರೆ ಏನ್ರಿ ನಿಮ್ಮ ಯೋಗ್ಯತೆ? ಏನ್ರಿ ನೀವು ಮಾತಾಡ್ತೀರಿ? ನಿತಿನ್ ಗಡ್ಕರಿ ಅವರಿಗೆ ನಾವು ಸವಾಲು ಮಾಡ್ತೇವೆ. ರಾಷ್ಟ್ರೀಯ ಹೆದ್ದಾರಿ ಮಂತ್ರಿಗಳು ಬೆಳಿಗ್ಗೆ ಎದ್ದರೆ ನಾವು ರಸ್ತೆ ಮಾಡಿದ್ದೇವೆ, ನಾವು ಇದ್ದರೆ ಮನ್ ಕಿ ಬಾತ್ ದಿಲ್ ಕಿ ಬಾತ್ ಮಾತಾಡ್ತೀರಿ, ರೈತರ ಜೊತೆ ಮಾತಾಡ್ತೀರಿ, ಸಾಯ್ತಾರ್ರಿ ಜನ ಇಲ್ಲಿ. ಅವರ ಬಗ್ಗೆ ಮಾತಾಡ್ರಿ. ನಾವು ರಾಜಕೀಯ ಮಾಡ್ಲಿಕ್ಕೆ ಬರಲಿಲ್ಲ, ನಾನಾಗ್ಲಿ ಮೊಯ್ದೀನ್ ಬಾವ ಆಗಲಿ ರಾಜಕೀಯ ಮಾಡ್ಲಿಕ್ಕೆ ಬರಲಿಲ್ಲ. ರಾಜಕೀಯ ಮಾಡ್ಲಿಕ್ಕೆ ನಮಗೆ ರಾಷ್ಟ್ರೀಯ ಹೆದ್ದಾರಿ ಬೇಕಾಗಿಲ್ಲ, ಬೇಕಾದಷ್ಟು ವಿಚಾರಗಳಿದ್ದಾವೆ. ಇದು ಜನರ ಜೀವನದ ದಿನನಿತ್ಯದ ಪ್ರಶ್ನೆ ಆಗಿದ್ದಾವೆ. ಅದಕ್ಕಾಗಿ ಇಲ್ಲಿ ನೋಡಿ, ನೀವು ಎಲ್ಲ ರಿಕ್ಷಾ ಚಾಲಕರು, ಟೆಂಪೋ ಚಾಲಕರು, ಬಸ್ಸು ಚಾಲಕರು, ಕಾರು ಚಾಲಕರು ನಾವೆಲ್ಲರೂ ಒಟ್ಟು ಸೇರಿದ್ದೇವೆ. ಇದು ಹೋರಾಟದ ಪ್ರಶ್ನೆ. ಯಾವುದೇ ಕಾರಣಕ್ಕೆ ನಾವು ಇದರಲ್ಲಿ ರಾಜಿ ಮಾಡಲಿಕ್ಕೆ ಬಯಸೋದಿಲ್ಲ. ನೀವು ರಸ್ತೆ ಮಾಡಿ, ನಾನು ಈಗ ಶಾಸಕರಲ್ಲಿದ್ದಾರೆ ಅವರ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ನಾನು ಹಿಂದೆ ತೀರ್ಮಾನ ಮಾಡಿದ್ದೆ, ಮಂಗಳೂರಿನಿಂದ ಮೂಡುಬಿದ್ರೆವರೆಗೆ ನಡ್ಕೊಂಡು ಹೋಗ್ತೇನೆ ಈ ರಸ್ತೆಯಲ್ಲಿ, ಈ ರಸ್ತೆ ಪಾದಯಾತ್ರೆ ಮಾಡ್ತೇನೆ, ಈ ರಸ್ತೆ ಬಂದ್ ಮಾಡ್ತೇನೆ ಅಂತೇಳಿ ಮಾತನ್ನು ಹೇಳಿದ್ದೆ. ಆದರೆ ನನಗೂ ಮೊಯ್ದೀನ್ ಬಾವನಿಗೂ ಸ್ವಲ್ಪ ಜವಾಬ್ದಾರಿ ಇದೆ, ಜನರಿಗೆ ತೊಂದರೆ ಆಗಬಾರ್ದು. ಇವತ್ತೇ ನಾವೀಗ ಅರ್ಧ ಗಂಟೆ ಕೂತ್ರೆ ಅಲ್ಲಿ ರಸ್ತೆಯಲ್ಲಿ ತುಂಬ ಜನ ಇರ್ತಾರೆ, ಈಚೆ ರಸ್ತೆ ತುಂಬದಲ್ಲಿದ್ದಾರೆ, ಅರ್ಜೆಂಟಲ್ಲಿ ಹೋಗೋರಿದ್ದಾರೆ, ಫೈರ್ ಬ್ರಿಗೇಡ್ ಹೋಗೋದಿದೆ, ಅವರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಉದ್ದೇಶದಿಂದ ನಾವು ಈ ಸ್ಟೆಪ್ಸನ್ನು ಇವತ್ತು ತೆಗೆದುಕೊಳ್ತಾ ಇಲ್ಲ. ನಾವೆಲ್ಲರೂ ಸೇರಿ ಇವತ್ತು ಸಾಂಕೇತಿಕವಾಗಿ ಇವತ್ತು ಪ್ರತಿಭಟನೆ ಮಾಡಿದ್ದೇವೆ. ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾವು ಸೇರಿದ್ದೇವೆ, ನಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳಿ. ನಾನು ಸಂಸದರು, ಅದರ ಮಂತ್ರಿಗಳು, ರಾಜ್ಯದಿಂದ ಹೋಗುವಂಥ ಕೇಂದ್ರಕ್ಕೆ ಹೋಗುವ ಮಂತ್ರಿಗಳು, ಶೋಭಾ ಕರಂದ್ಲಾಜೆ ಇರ್ಬೋದು, 17 ಜನ ನಾವು ಸಂಸದರನ್ನು ಆರಿಸಿ ಗಳಿಸಿದ್ದೇವೆ ಕರ್ನಾಟಕ ರಾಜ್ಯದಿಂದ. 5 ಮಂತ್ರಿಗಳು ಕರ್ನಾಟಕ ರಾಜ್ಯದಿಂದ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಇದ್ದೀರಿ. ಏನ್ರಿ ಮಾಡ್ತೀರಿ ನೀವು? ಕತ್ತಗಾಯ್ತೀರೇನ್ರಿ? ಕತ್ತಗಾಯ್ತೀರೇನ್ರಿ? ಮೊನ್ನೆ ಯಾರ ಸಂತ್ರಸ್ತರು ಬಂದು ವೀರಪ್ಪ ಮೊಯ್ಲಿ ಅವರಿಗೆ ಕಾಗದ ಕೊಟ್ಟ ಮೇಲೆ, ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರು ಕಾಗದ ಬರೆದ ಮೇಲೆ ಈ ರಸ್ತೆಗೆ ತೇಪ ಹಾಕುವಂಥ ಕಾರ್ಯಕ್ರಮ ಮಾಡಿದ್ದಾರೆ.
ನಾನು ದಿವಸ ಮಾತಾಡ್ತಾ ಇದ್ದೇನೆ. ಜಿಲ್ಲಾಧಿಕಾರಿಗಳಿಗೆ ಹೇಳಿದೆ, ನೋಡಿ ಪ್ರತಿಭಟನೆಗೆ ಅವಕಾಶ ಮಾಡಿಕೊಡಬೇಡಿ, ಈ ರಸ್ತೆಯನ್ನು ಒಮ್ಮೆ ಎಲ್ಲ ಡಾಮರ್ ಹಾಕಿ ಅಲ್ಲಿವರೆಗೆ ಮುಗಿಸ್ಕೊಂಡು ಹೋಗಿ ಅಂತ ಹೇಳಿದರೆ ಮಾಡಲಿಕ್ಕೆ ರೆಡಿ ಇಲ್ಲ. ಈಗ ಮಾಡಿ ಟೋಲ್ಗೇಟ್ ಅನ್ನು ಮಾಡಲಿಕ್ಕೆ ಹೊರಟಿದ್ದೀರಿ. ರಾಜ್ಯ ಸರ್ಕಾರ ಮಾಡಬೇಕಾಗಿತ್ತು, ನಾವೇ ಮಾಡ್ತಿದ್ದೇವೆ ರಸ್ತೆಯನ್ನು, ಸ್ಟೇಟ್ ಹೈವೇ ಮಾಡ್ತಿದ್ದೆವು, ಬಿಟ್ಟು ನ್ಯಾಷನಲ್ ಹೈವೇ ಕೊಟ್ಟರು. ಇದು ಸೆಕೆಂಡ್ ಬಿಸಿಯೆಸ್ಟ್ ರೋಡ್ ಅಂತ ಹೇಳಿದರು. ಆ ಬಿಸಿಯೆಸ್ಟ್ ರೋಡ್ ಮಾಡಿದಿರಿ, 4 ಲೈನ್ ಮಾಡ್ತೀರಿ, ಅದರ ನಂತರ ಟೋಲ್ ಕಲೆಕ್ಷನ್ ಮಾಡ್ತೀರಿ. ಎಲ್ಲವನ್ನ ಮಾಡೋದ್ರ ಜೊತೆಗೆ ನಿಮಗೆ ಅಲೈನ್ಮೆಂಟ್ ಮಾಡಲಿಕ್ಕೆ ಆಗುವುದಿಲ್ಲ. ಯಾರನ್ನ ರಕ್ಷಣೆ ಮಾಡಲಿಕ್ಕೆ ನೀವು ಹೊರಟಿದ್ದೀರಿ? ಸಂಸದರು ಇದನ್ನು ತೀವ್ರವಾಗಿ ಪರಿಗಣಿಸಬೇಕು. ರಾಜ್ಯದಿಂದ ಹೋಗುವ ಮಂತ್ರಿಗಳು ಎಲ್ಲಿ ಕೇಂದ್ರದಲ್ಲಿ ಇದ್ದಾರೆ, ಸದಾನಂದ ಗೌಡ ನಮ್ಮ ಜಿಲ್ಲೆಯವರಿದ್ದಾರೆ, ಅದರ ಜೊತೆಯಲ್ಲಿ ಅನಂತಕುಮಾರ್ ಇದ್ದಾರೆ, ಇನ್ಯಾರೋ ಮಂತ್ರಿಗಳೆಲ್ಲ ಇದ್ದೀರಿ. ಇದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಿ. ಇದರ ಬಗ್ಗೆ ನೀವು ಏನಾದರೂ ಕಾಳಜಿ ವಹಿಸದೇ ಇದ್ದರೆ, ಇದರ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ದೇ ಆದರೆ, ನಾವು ಇವತ್ತು ಇಲ್ಲಿ ಕೂತಿದ್ದೇವೆ, ಈ ರಸ್ತೆ ಮೇಲೆ ಕೂತಿದ್ದೇವೆ, ನಮ್ಮ ಬೆವರನ್ನು ಇಲ್ಲಿ ಇಳಿಸಿದ್ದೇವೆ. ಇನ್ನು ಮುಂದಕ್ಕೆ ಯಾವ ತ್ಯಾಗಕ್ಕೂ ನಾವು ಸಿದ್ಧರಾಗ್ತೇವೆ. ಅದರ ಜೊತೆಯಲ್ಲಿ ನಮ್ಮ ಏನು ಇದರ ಪ್ರಾಜೆಕ್ಟ್ ಡೈರೆಕ್ಟರ್ ಆಫೀಸ್ ಇದೆ, ಅದನ್ನು ಚಿತ್ರದುರ್ಗದಲ್ಲಿ ಇಟ್ಟಿದ್ದೀರಿ. ನಾಚಿಕೆ ಆಗಲ್ಲ ನಿಮಗೆ? ಚಿತ್ರದುರ್ಗದಲ್ಲಿ ಪ್ರಾಜೆಕ್ಟ್ ಆಫೀಸ್ ಇಟ್ಟುಕೊಂಡು ನೀವು ಇಲ್ಲಿ ಬಂದು ರಸ್ತೆ ಮಾಡ್ತೇನೆ ಅಂತ ಹೇಳ್ತೀರಿ. ನಾನು ವಿನಂತಿ ಮಾಡ್ತೇನೆ, ಇಮಿಡಿಯೇಟ್ ಆ ಆಫೀಸನ್ನು ಮಂಗಳೂರಿಗೆ ಶಿಫ್ಟ್ ಮಾಡಬೇಕು, ಮೂಡುಬಿದಿರಿಗೆ ಶಿಫ್ಟ್ ಮಾಡಬೇಕು, ಅಥವಾ ಇಲ್ಲಿ ಗುರುಪುರಕ್ಕೆ ಶಿಫ್ಟ್ ಮಾಡಬೇಕು. ಮತ್ತೆ ಇನ್ನೊಂದು ರೌಂಡ್ ಉಂಟು, ಆ ಸುಲಭದಲ್ಲಿ ಬಿಡ್ತೇವೆ ಅವರಿಗೆ. ರಸ್ತೆ ದುರಸ್ತಿ ಮಾಡಲು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೆ ಬಂದಿದ್ದೇವೆ. 4 ಪಥ ರಸ್ತೆ, ಹಾಗಾಗಿ ಇಲ್ಲಿಂದ ನಮ್ಮ ಹೋರಾಟವನ್ನು ಆರಂಭ ಮಾಡೋಣ. ಯಾತಕ್ಕಾಗಿ ಆಗಲೇಬೇಕು ಸಾರ್ವಜನಿಕರಿಗೆ ಜಿಂದಾಬಾದ್. ಜನಸಾಮಾನ್ಯವರ ಕಷ್ಟವನ್ನು ಅರಿಯದ ಸಂಸದ ನಳಿನ್ ಕುಮಾರ್ ಅವರಿಗೆ ಇದಕ್ಕೆ ತಾವೇ ನೇರ ಹೊಣೆ ಆಗಿರ್ತೀರಾ ಅಂತ ಹೇಳುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಇವತ್ತು ಎಷ್ಟು ಈ ಭಾಗದಲ್ಲಿ ಸೇತುವೆಯ ಅಧಿಕಾರಿ ಯಾರ್ರಿ ಕೊಟ್ಟು ಇಮಿಡಿಯೇಟ್ ಆಗಿ ರಸ್ತೆಯನ್ನು ರಿಪೇರಿ ಮಾಡಬೇಕು. ಮತ್ತೆ ಏನು ಪ್ರಗತಿಯಲ್ಲಿ ಇದೆ ಅಂತ ನೀವು ಮಾತು ಹೇಳಿದ್ರೆ ಮೀಟಿಂಗ್ ಮಾಡಿ ನಮ್ಮನ್ನು ಕರೆಸಿ